Hello childrens, welcome to Zio Stories Time. Praise the Lord. ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಅಂದುಕೊಂಡಿದ್ದೇನೆ. ಎಲ್ಲರೂ ಸ್ಟೋರೀಸ್ ಅನ್ನು ಕೇಳೋದಿಕ್ಕೆ ತಯಾರಾಗಿದ್ದೀರಾ? ಇವತ್ತಿನ ಕಥೆಯ ಶೀರ್ಷಿಕೆ ಏನೆಂದರೆ ವಿಧೇಯತೆ. ಅಂದರೆ ಮಕ್ಕಳೇ ಒಬಿಡಿಯನ್ಸ್. ಬನ್ನಿ ನಾವು ವಿಧೇಯತೆಯ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಲೋಕದಲ್ಲಿ ಉಂಟು ಮಾಡಿರುವ ಮನುಷ್ಯರು ದೇವರಿಗೆ ವಿಧೇಯತೆ ಉಳ್ಳವರಾಗಿದ್ದಾರಾ? ದೇವರ ಮಾತನ್ನು ಅನುಸರಿಸುತ್ತಿದ್ದಾರಾ? ಮನುಷ್ಯರು ದೇವರಿಗೆ ವಿಧೇಯತೆಯಿಂದ ನಡೆಯದ ಕಾರಣ ಯೆಹೋವ ದೇವರು ಈ ಮನುಷ್ಯನಿಗೆ ಯಾವ ಯಾವ ಶಾಪವನ್ನು ವಿಧಿಸಿದನು ನೋಡೋಣವಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ನಾನು ನಿಮಗಾಗಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇನೆ. ನೀವು ಸತ್ಯವೇದದಲ್ಲಿ ಆದಿಕಾಂಡ 3ನೇ ಅಧ್ಯಾಯವನ್ನು ಓದಿದ್ದೀರಾ? ಒಂದು ವೇಳೆ ನೀವು ಓದಿದ್ದರೂ ತಿಳಿದುಕೊಳ್ಳದೆ ಹೋದರೂ ಆಳವಾದ ಸತ್ಯದೊಂದಿಗೆ ಈ ಜಿಯೋ ಸ್ಟೋರೀಸ್ ಟೈಮ್ ವಿಡಿಯೋದಲ್ಲಿ ತಿಳಿದುಕೊಳ್ಳಿರಿ. ತರುವಾಯ ತಿಳಿಯದೇ ಇರುವ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ, ಲೈಕ್ ಅಂಡ್ ಕಮೆಂಟ್ ನ ಮೂಲಕ, ಸಬ್ಸ್ಕ್ರೈಬ್ ನ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಸರಿ, ಬನ್ನಿ ನಾವು ನೇರವಾಗಿ ಸ್ಟೋರೀಸ್ ಒಳಗೆ ಹೋಗೋಣ. ಈ ವಿಡಿಯೋದಲ್ಲಿ ಆದಾಮನು ಅವಳು ದೇವರು ತಿನ್ನಬಾರದು ಎಂದು ಹೇಳಿದ ಆ ಒಳ್ಳೆಯದರ ಕೆಟ್ಟದರ ಮರದ ಹಣ್ಣನ್ನು ತಿಂದರು ಅಲ್ಲವಾ? ಆ ಹಣ್ಣನ್ನು ತಿಂದ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಅವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಪಕ್ಕನೆ ಇದ್ದ ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು. ತರುವಾಯ ಯೆಹೋವ ತಾನು ಉಂಟು ಮಾಡಿರುವ ಜೀವಿಗಳನ್ನು ಅವರ ಕ್ಷೇಮವನ್ನು ವಿಚಾರಿಸುವುದಕ್ಕೆ ಅನುದಿನ ಸಂಜೆಯ ವೇಳೆಯಲ್ಲಿ ಅಂಗಾಲಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆದಾಮನು ಅವಳು ಯೆಹೋವ ದೇವರ ಹೆಜ್ಜೆಯ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಿಕೊಳ್ಳಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಆ ಮನುಷ್ಯನನ್ನು ನೀನು ಎಲ್ಲಿರುತ್ತೆ ಎಂದು ಕೂಡ ಕೇಳಲು ಅವನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆವು ಅಂದರು. ಅದಕ್ಕೆ ಯೆಹೋವ ದೇವರು ನೀನು ಬೆತ್ತಲೆಯಾಗಿದ್ದೆ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಲು, ಮಕ್ಕಳೇ, ಇವರು ಈ ಹಣ್ಣನ್ನು ತಿಂದ ಮಾತ್ರಕ್ಕೆ ಇವರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಕಂಡುಕೊಂಡರ? ಇಲ್ಲ, ದೇವರು ತಿನ್ನಬಾರದು ಎಂದು ಹೇಳಿಯೂ ಸಹ ಆ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯುಳ್ಳವರಾದರ? ಪ್ರಿಯ ಮಕ್ಕಳೇ, ದೇವರು ನಮಗೂ ಸಹ ಕೆಲವು ವಿಷಯಗಳನ್ನು ಇದನ್ನು ಮಾಡಬಾರದು ಎಂದು ಎಚ್ಚರಿಸಿದ್ದಾರೆ. ಆದರೂ ಸಹ ಎಷ್ಟೋ ಬಾರಿ ನಾವು ದೇವರಿಗೆ ಅವಿಧೇಯುಳ್ಳವರಾದೆವು. ನೀವು ಸಹ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಕೆಲವು ವಿಷಯಗಳನ್ನು ಮಾಡಬಾರದು ಎಂದು ಎಚ್ಚರಿಸಿದರು, ನೀವು ಅವರ ಮಾತನ್ನು ಕೇಳುವುದಿಲ್ಲವಾ? ಇದೇ ರೀತಿ ಈ ಇಬ್ಬರು ಮನುಷ್ಯರು ದೇವರಿಗೆ ಅವಿಧೇಯರಾದ ಕಾರಣ ಇವರು ಇನ್ನು ಶಾಪಕ್ಕೆ ಒಳಗಾದರು. ಆ ಶಾಪದ ಕುರಿತಾಗಿ ನೋಡೋಣವಾ? ತರುವಾಯ ಯೆಹೋವ ದೇವರು ಆದಾಮನಿಗೆ, ತಿನ್ನಬಾರದು ಎಂದು ನಾನು ನಿಮಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು ಆದಾಮನು ಅವಳ ಮೇಲೆ ದೂರು ಹೇಳಿದನು. ದೇವರು ಅವಳಿಗೆ ಕೇಳಿದರೆ, ಸರ್ಪವು ನನ್ನನ್ನು ವಂಚಿಸಿತು ಎಂದು ಸರ್ಪದ ಮೇಲೆ ದೂರು ಹೇಳಿದಳು. ಸರ್ಪದ ಮಾತನ್ನು ಕೇಳಿ ಇದನ್ನು ತಿಂದನು ಎಂದು ಉತ್ತರ ಕೊಟ್ಟನು. ದೇವರು ಈ ಮನುಷ್ಯರಿಗೂ ಮತ್ತು ಸರ್ಪಕ್ಕೂ ಶಾಪವನ್ನು ವಿಧಿಸಿದನು. ಆ ಒಂದು ಶಾಪದ ಕುರಿತಾಗಿ ನೋಡೋಣ ಬನ್ನಿ. ಮೊದಲ ಸರ್ಪಕ್ಕೆ ಈ ರೀತಿಯಾಗಿ ಶಾಪವನ್ನು ವಿಧಿಸಿದನು. ಸರ್ಪಕ್ಕೆ, ನೀನು ಈಕೆಯನ್ನು ವಂಚಿಸಿದ ಕಾರಣದಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ ಎಂದರು. ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುವೆ ಎಂದರು. ನಿನಗೂ ಈ ಸ್ತ್ರೀಗೂ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು ಅಂದರು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅವರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಈ ರೀತಿಯಾಗಿ 5 ವಿಧವಾದ ಶಾಪವನ್ನು ಈ ಸರ್ಪವು ಹೊಂದಿಕೊಂಡಿತು. ನಾವು ಸ್ತ್ರೀಗೆ ಸಿಕ್ಕಿದ ಶಾಪದ ಕುರಿತಾಗಿ ನೋಡೋಣವಾ? ಎರಡನೆಯದು ಸ್ತ್ರೀಗೆ, ಅಂದರೆ ಹವ್ವಳಿಗೆ. ಈಕೆಯು ಸರ್ಪದ ಮಾತನ್ನು ಕೇಳಿ ದೇವರಿಗೆ ಅವಿಧೇಯರಾದ ಕಾರಣ ಈಕೆಗೆ ಈ ರೀತಿಯಾಗಿ ಶಾಪವನ್ನು ವಿಧಿಸಿದಳು. ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸುತ್ತೇನೆ. ಕಷ್ಟದಿಂದಲೇ ಮಕ್ಕಳನ್ನು ಎರಿವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನು ಎಂದು ಈ ರೀತಿಯಾದ 4 ವಿಧವಾದ ಶಾಪಗಳನ್ನು ವಿಧಿಸಿದನು. ಮೂರನೆಯದು ಪುರುಷನು, ಅಂದರೆ ಆದಾಮನು ತನ್ನ ಹೆಂಡತಿಯ ಮಾತನ್ನು ಕೇಳಿ ದೇವರಿಗೆ ಅವಿಧೇಯರಾದ ಕಾರಣ ದೇವರು ಈ ರೀತಿಯಾಗಿ ಶಾಪವನ್ನು ಅನುಗ್ರಹಿಸಿದನು. ಈತನ ನಿಮಿತ್ತ ಈ ಭೂಮಿಗೆ ಶಾಪ ಬಂತು. ನಾನು ಈ ಜೀವಮಾನದಲ್ಲೆಲ್ಲ ದುಡಿದು ಭೂಮಿಯ ಉಳುವಳಿಯನ್ನು ತಿನ್ನಬೇಕು. ಭೂಮಿಯಲ್ಲಿ ಮುಳ್ಳಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಒಳಗ ಬೆಳೆಯನ್ನು ಅನುಭವಿಸುವಿ. ಈತನು ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ಆದಾಮನನ್ನು ಮಣ್ಣಿನಿಂದ ಸೃಷ್ಟಿಸಿದ ಕಾರಣ ಈತನು ಪುನಃ ಮಣ್ಣಿಗೆ ಸೇರುವನು ಎಂದು ಮರಣದ ಕುರಿತಾಗಿ ತಿಳಿಸಿದರು. ಈ ರೀತಿಯಾಗಿ 5 ವಿಧವಾದ ಶಾಪವನ್ನು ಈ ಪುರುಷನಿಗೆ ವಿಧಿಸಿದರು. ಯೆಹೋವ ದೇವರು ಇವರು ಎಲೆಯ ಅಂಗಿಯನ್ನು ಧರಿಸಿದ್ರಿಂದ ಇವರಿಗೆ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದರು. ನೋಡಿ ಮಕ್ಕಳೇ, ನಾನು ಇಂದಿನ ವಿಡಿಯೋದಲ್ಲಿ 2 ವೃಕ್ಷಗಳ ಹೆಸರನ್ನು ತಿಳಿಸಿದೆನು.
ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ವೃಕ್ಷ. ಈ ವೃಕ್ಷವು ಈ ಮನುಷ್ಯರಿಗೆ ಶಾಪವನ್ನು, ಮರಣವನ್ನು ಕೊಂಡು ಬಂತು. ಮತ್ತೊಂದು ವೃಕ್ಷ ಜೀವ ವೃಕ್ಷ. ಯೆಹೋವ ದೇವರು ಇವರನ್ನು ಏದೇನ್ ತೋಟದಿಂದ ಹೊರಗೆ ಕಳುಹಿಸಿದರು, ಯಾಕೆಂದರೆ ಇವರು ಈ ಜೀವ ವೃಕ್ಷದ ಹಣ್ಣನ್ನು ತಿಂದರೆ ಶಾಶ್ವತವಾಗಿ ಬದುಕುವರು. ಇದರಿಂದ ಅವರನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟರು. ಅಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದರು. ಮಕ್ಕಳೇ, ಈ ಆದಮನು ಅವಳು ದೇವರಿಗೆ ಅವಿಧೇಯರಾದ ಕಾರಣ ಶಾಪವನ್ನು ಮತ್ತು ಮರಣವನ್ನು ಹೊಂದಿಕೊಂಡರು. ಮನುಷ್ಯನು ಹುಟ್ಟಿದ ಮೇಲೆ ಬದುಕಿ ಕಷ್ಟಪಟ್ಟು ಸಾಯುವಾಗ ಮರಳಿ ಮಣ್ಣಿಗೆ ಸೇರಬೇಕಲ್ಲವಾ? ಈ ರೀತಿಯಾದ ಪರಿಸ್ಥಿತಿ ಬಂತು. ನಾವು ಸಹ ಇವರ ರೀತಿಯ ದೇವರಿಗೂ ತಂದೆ ತಾಯಿಗೂ ನಿಮ್ಮ ಶಿಕ್ಷಕರಿಗೂ ಅವಿಧೇಯರಾದರೆ ನಾವು ಕೆಲವು ಶಿಕ್ಷೆಯನ್ನು ಹೊಂದಿಕೊಳ್ಳುವೆವು ಅಲ್ಲವಾ? ಆದ್ದರಿಂದ ನಾವು ಅನುದಿನವೂ ದೇವರಿಗೂ ತಂದೆ ತಾಯಿಗೂ ಶಿಕ್ಷಕರಿಗೂ ಭಯಪಟ್ಟು ಒಳ್ಳೆಯ ವಿಷಯಗಳಿಗೆ ವಿಧೇಯರಾಗಿ ಇದ್ದು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣವಾ? ಬನ್ನಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ವಾಸಿಸುವ ಪ್ರೀತಿಯಲ್ಲ ತಂದೆಯೇ, ನಿಮ್ಗೆ ವಂದನೆಗಳು. ದೇವರೇ, ಈ ದಿನದಲ್ಲಿ ನಾವು ದೇವರೇ ಅಪ್ಪ ಆದಾಮನು ಅವ್ವಳ ಕುರಿತಾಗಿ ತಿಳಿದುಕೊಂಡೆವು. ನಿನ್ನ ಮಾತನ್ನು ಮೀರಿ ನಿಮಗೆ ಅವಿಧೇಯರಾದರು ಏಸಪ್ಪ. ಆ ರೀತಿಯಲ್ಲಿ ನಾವು ನಿಮಗೆ ಅವಿಧೇಯರಾಗದಂತೆ ಇವರ ಮುಖಾಂತರ ಶಾಪವು ಮರಣವೂ ಬಂತು, ಇದುವರೆಗೂ ಮುಂದುವರಿಯುತ್ತಾ ಬಂದಿದೆ. ದೇವರೇ, ಇವರ ರೀತಿಯಾಗಿ ದೇವರೇ ನಾವು ನಿಮಗೆ ಅವಿಧೇಯರಾಗದೆ ನಾವು ಯಾವಾಗಲೂ ವಿಧೇಯ ಉಳ್ಳವರಾಗಿ ಇರುವಂತೆ ಸಹಾಯ ಮಾಡು. ನಮ್ಮ ತಂದೆ ತಾಯಿಯರಿಗೂ ನಿಮಗೂ ದೇವರೇ ಎಲ್ಲರಿಗೂ ಒಳ್ಳೆಯ ವಿಷಯದಲ್ಲಿ ನಾವು ವಿಧೇಯರಾಗಿ ನಡೆದುಕೊಳ್ಳುತ್ತೇವೆ ತಂದೆಯೇ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಮಕ್ಕಳೇ, ನಾವೆಲ್ಲರೂ ಮೆಮೊರಿ ವರ್ಡ್ಸ್ ಗೆ ಹೋಗೋಣ. ನಾನೊಂದು ಸಾರಿ ನಿಮ್ಗೆ ಮೆಮೊರಿ ವರ್ಡ್ಸ್ ಹೇಳಿ ಕೊಡುತ್ತೇನೆ, ಮತ್ತೊಂದು ಸಾರಿ ನನ್ನೊಂದಿಗೆ ಸೇರಿ ಹೇಳುತ್ತೀರಾ? ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3:20. ಮಕ್ಕಳೇ, ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಯಾಕೆಂದರೆ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ಮಕ್ಕಳೇ, ನನ್ನೊಂದಿಗೆ ಸೇರಿ ಹೇಳಿರಿ. ಮಕ್ಕಳೇ, ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಯಾಕೆಂದರೆ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ಮಕ್ಕಳೇ, ನೀವೆಲ್ಲರೂ ಮೆಮೊರಿ ವರ್ಡ್ಸ್ ಅನ್ನು ಕಲಿತಿದ್ದೀರಾ ಅಂದುಕೊಂಡಿದ್ದೇನೆ. ಮಕ್ಕಳೇ, ಮುಂದಿನ ದಿನದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಓಕೆ ಮಕ್ಕಳೇ, ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.